ಕಿವಿಮಾತು ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಒಂದು ಹೊಸ ರೆಸಿಪಿಯನ್ನು ಮಾಡುವ ವಿಧಾನವನ್ನು ನೋಡೋಣ. ಅದು ಏನು ಅಂತಂದರೆ ಚನಾ ಮಸಾಲ. ಸ್ವಲ್ಪ ನೀರು ಉಗುರು ಬೆಚ್ಚಗೆ ಮಾಡಿ ಇಟ್ಕೋಬೇಕು. ಅದರೊಳಗೆ ಇವು ಚೆನ್ನಾಗಿ ಹಾಕಾಕತ್ತೆ ನೋಡ್ರಿ. ರಾತ್ರಿನ ನೆನಕಿಡ್ಬೇಕು ಇವನ್ನ. ನೋಡ್ರಿ ಚಲೋದಾಗ ನೆಂದವು ಚನಾ ಕಾಳು. ನೋಡ್ರಿ ಸ್ವಚ್ಛಗೆ ತೊಳೆದು ಈಗ ಕುಕ್ಕರ್ನಾಗ ಹಾಕಿ ಕುದಿಯಾಕಿಡಾಕತ್ತೇನಿ. ಈಗ ಒಂದು ಜಾರಿಗೆ ಸ್ವಲ್ಪ ನೆನೆಸಿಟ್ಕೊಂಡಿರ್ತೀವಲ್ಲ ಅವನ್ನ ಚನಾ ಕಾಳು ತಕ್ಕೊಂಡಿದ್ದೆ, ಅದನ್ನ ಸ್ವಲ್ಪ ಹಾಕ್ಬೇಕು ನೋಡ್ರಿ. ಸ್ವಲ್ಪ ಕರಿಬೇವು ಸೇರಿಸ್ಕೊಳತ್ತೀನಿ. ಅದಕ್ಕೆ ಒಂದು ಸಣ್ಣದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನಿ ನೋಡ್ರಿ, ಅದನ್ನು ಸೇರಿಸ್ಬೇಕು. ಹಸಿ ಶುಂಠಿ ಮತ್ತು ಒಂದೆರಡು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನಿ, ಅವನ್ನ ಸೇರಿಸ್ಬೇಕು ನೋಡ್ರಿ. ಇದಕ್ಕೆ ಒಂದು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಸೇರಿಸ್ಬೇಕು ನೋಡ್ರಿ ರುಬ್ಬುವಾಗ. ನೋಡ್ರಿ ಕರೆಕ್ಟ್ ಕುದ್ದಾವಿಗಿವು. ಈಗ ಇದನ್ನ ರುಬ್ಕೊಳತ್ತೆ ನೋಡ್ರಿ. ನೋಡ್ರಿ ಸಣ್ಣಗ ಇದು ಪೇಸ್ಟ್ ರೆಡಿ ಆಯ್ತು. ಈಗ ಮೊದಲ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡ್ರಿ. ಈಗ ಎಣ್ಣೆ ಕಾದೈತೆ ನೋಡ್ರಿ. ಸ್ವಲ್ಪ ಸಾಸಿವೆ, ನಂತರ ಜೀರಿಗೆ ಹಾಕ್ಕೊಂಡು ಇವೆಲ್ಲ ಮಸಾಲ ದಿನಸಿ ಹಾಕೋಬೇಕು ನೋಡ್ರಿ. ಲವಂಗ, ಚಕ್ಕೆ, ಪಲಾವ್ ಎಲೆ, ಕಾಳುಮೆಣಸು, ಮೊಗ್ಗು, ಸೋಂಪು ಕಾಳು ಹಾಕ್ಕೊಂಡು ಚಟಾಪಟ ಅಂದಮೇಲೆ ಉಳ್ಳಾಗಡ್ಡಿ ಹಾಕೋಬೇಕು ನೋಡ್ರಿ, ಕಟ್ ಮಾಡಿ ಇಟ್ಕೊಂಡಿದ್ದು. ಸ್ವಲ್ಪ ಕರಿಬೇವು ಸೇರಿಸ್ಕೊಳತ್ತೀನಿ. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಸೇರಿಸ್ಕೋಬೇಕು ನೋಡ್ರಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಭಾಳ ಹೊತ್ತನ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ನೋಡ್ರಿ. ಇದನ್ನ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು, ಚನಾ ಮಸಾಲ, ಖಾರದ ಪುಡಿನೂ ಈಗ ಸೇರಿಸ್ಕೋಬೇಕು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೆ ನೋಡ್ರಿ. ಕ್ರೀಮ್ ಇದ್ರೆ ಕ್ರೀಮ್ ಹಾಕ್ಕೋಬೋದು, ನಾನು ಕೆನೆ ಹಾಕ್ಕೊಳತ್ತೇನೆ ನೋಡ್ರಿ. ಇದು ಹಿಂಗ ಒಂದು ಕುದಿ ಬರ್ಬೇಕು ನೋಡ್ರಿ. ಇದನ್ನ ಕುದಿಸಿಟ್ಕೊಂಡಿರ್ತೇವಲ್ಲ ಚನಾ ಕಾಳು ಈಗ ಸೇರಿಸ್ಕೋಬೇಕು ನೋಡ್ರಿ. ಲೋ ಫ್ಲೇಮ್ನಾಗ ಇಟ್ಟು ಒಂದು 5-10 ನಿಮಿಷ ಕುದಿಸ್ಕೋಬೇಕು ನೋಡ್ರಿ. ಇದನ್ನ ಸೂಪರ್ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ನೋಡ್ರಿ, ಚನಾ ಮಸಾಲ ವಿತ್ ಪೂರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.